10ನೆಯ ತರಗತಿ ಹಳೆಗನ್ನಡ ಗದ್ಯಪಾಠ ಸುಕುಮಾರ ಸ್ವಾಮಿಯ ಕತೆ. ಮೂಲ ರಚನೆ ಶಿವಕೋಟ್ಯಾಚಾರ್ಯ. ಹೊಸಗನ್ನಡದ ಪದ ಜೋಡಣೆ ಬನ್ನೂರ್ ಮಹೇಂದರ್, ಮುಸುವಿನ ಕೊಪ್ಪಲು, ಟಿ ನರಸೀಪುರ, ಮೈಸೂರು. ರಾಗ ಐಗಿರಿ ನಂದಿನಿ ನಂದಿತ ಮೇದಿನಿ. ಹಾಡುತ್ತಿರುವವರು ರಶ್ಮಿ ಹಾಗೂ ರಮ್ಯಾ, ಮೈಸೂರು. ಹೋಗಳಿನಾಡಲ್ಲಿ ಶಿವಕೋಟ್ಯಾಚಾರ್ಯರು ಎನ್ನುವ ಲೇಖಕರುಟ್ಟಿದ್ದಂತೆ ಸುಕುಮಾರ ಸ್ವಾಮಿಯ ಕಥೆಯದು ಇರುವ ಒಡ್ಡಾರಾಧನೆ ಬರೆದರಂತೆ. ಜಂಬೂ ದ್ವೀಪದ ಅವಂತಿನಾಡಲ್ಲಿ ಉಜ್ಜೇನಿ ಪಟ್ಟಣ ಇತ್ತಂತೆ. ಇಂದ್ರದತ್ತ ಗುಣಮತಿ ಇಬ್ರಿಗೂ ಸೂರದತ್ತನು ಹುಟ್ಟುದಂತೆ. 32 ಕೋಟಿಯ ಒಡೆಯ ಸುಭದ್ರ ಶೆಟ್ಟಿಯು ಇದ್ದನಂತೆ. ಅವನ ಮಡದಿಯ ಸರ್ವಯಶಿಗೆ ಯಶೋಭದ್ರೆ ಮಗಳಾಗಿ ಹುಟ್ಟುದಂತೆ. ಯಶೋಭದ್ರೆಯು ಸೂರದತ್ತನು ಬೆಳೆದು ದೊಡ್ಡವರು ಆದ್ರಂತೆ. ಅವರಿಬ್ಬರಿಗೂ ವಿವಾಹವಾಗಿ ಸುಕುಮಾರ ಸ್ವಾಮಿಯು ಹುಟ್ಟುದಂತೆ. ಸುಕುಮಾರ ಸ್ವಾಮಿಯು ಹುಟ್ಟಿದ ದಿನವೇ ವೈರಾಗ್ಯ ಅವರ ಹುಟ್ಟುಬಿಡ್ತಂತೆ. ಶೆಟ್ಟಿಯ ಪಟ್ಟವ ಮಗನಿಗೆ ಕಟ್ಟಿ ತಪಸ್ಸಿಗವನು ಹೋಗ್ಬಿಟ್ಟಂತೆ. ದೊಡ್ಡವನ ಮೇಲೆ ಸುಕುಮಾರ ಸ್ವಾಮಿಗೆ 32 ಮಡದಿಯರಿದ್ರಂತೆ. 32 ಕೋಟಿಯ ಚಿನ್ನದ ಒಡೆಯ ಸುಖವಾಗಿ ಜೀವನ ಕಳಿತಿದ್ದಂತೆ. ಭವಿಷ್ಯ ಹೇಳುವ ಜೋಯಿಸನೊಬ್ಬ ಯಶೋಭದ್ರೆಗೊಂದ್ಮಾತು ಹೇಳುದಂತೆ. ಸುಕುಮಾರ ಸ್ವಾಮಿಯು ಋಷಿಗಳ ನೋಡ್ಬಿಟ್ರೆ ಅವತ್ತೇ ತಪಸ್ಸಿಗೋಯ್ತಾನೆ ಅಂದ್ಬಿಟ್ನಂತೆ. ಇದನ್ನು ಕೇಳಿ ತಾಯಿ ಗಾಬರಿಗೊಂಡು ಮನೆಗೆ ಕಾವಲನ್ನು ಹಾಕುದಂತೆ. ಋಷಿಗಳು ಮನೆಯೊಳಗೋಗದ ಹಾಗೆ ಕಾವಲುಗಾರನ ನೇಮಿಸುದಂತೆ. ರತ್ನದ್ವೀಪದ ವ್ಯಾಪಾರಿಯೊಬ್ಬನು ರತ್ನಗಂಬಳಿ ಮಾರಕ್ಕೆ ಬಂದನಂತೆ. 1,00,000 ದೀನಾರಗಳೆಂದು ಉಜ್ಜೇನಿ ನಗರದಿ ಸುತ್ತಿದ್ದಂತೆ. ವೃಷಭಾಂಕ ರಾಜಂಗೂ ಜ್ಯೋತಿರ್ಮಾಲೆ ರಾಣಿಗೂ ರತ್ನಗಂಬಳಿಯ ತೋರಿಸುದಂತೆ. ಬೆಲೆಯನ್ನು ಕೇಳಿದ ಉಜ್ಜೇನಿ ರಾಜನು ಸುಸ್ತಾಗಿ ಮುಂದಕ್ಕೆ ಹೋಗು ಅಂದ್ಬಿಟ್ನಂತೆ. ಯಾರು ಕೊಳ್ಳದ ರತ್ನಗಂಬಳಿಯ ಯಶೋಭದ್ರೆ ವ್ಯಾಪಾರಿ ತೋರಿಸುದಂತೆ. 1,00,000 ದೀನಾರವ ಕೊಟ್ಟು ಯಶೋಭದ್ರೆ ರತ್ನಗಂಬಳಿ ಕೊಂಡ್ಕಂಡಂತೆ. ಯಶೋಭದ್ರೆ ರತ್ನಗಂಬಳಿಯ 32 ತುಂಡು ಮಾಡಿ 32 ಸೊಸೆದಿರ್ಗೆ ಹಂಚ್ಬಿಟ್ಲಂತೆ. 32 ಸೊಸೆದಿರು 32 ತುಂಡುಗಳ ಎಮ್ಮಯ್ಯ ಕಡೆಗೆ ಸೇರಿಸ್ಕೊಂಡಂತೆ. ಈ ಸುದ್ದಿ ಕೇಳಿದ ವೃಷಭಾಂಕ ರಾಜನು ತುಂಬಾನೇ ಅಚ್ಚರಿ ಪಟ್ಟನಂತೆ. ಅವರ ಐಶ್ವರ್ಯವ ನೋಡ್ಬೇಕು ಅಂದ್ಕೊಂಡು ಯಶೋಭದ್ರೆ ಮನೆಗವನು ಹೊರಟ್ಬಿಟ್ನಂತೆ. ಈ ಸುದ್ದಿ ಕೇಳಿದ ಯಶೋಭದ್ರೆ ಮಾತೆಯು ದಾರಿ ಪೂರ್ತಿ ಅಲಂಕಾರ ಮಾಡಿಸುದಂತೆ. ರಾಜ ಬರೋ ದಾರಿ ಪೂರ್ತಿ ರೇಷ್ಮೆ ಬಟ್ಟೆ ಹಾಸ್ಬಿಟ್ಟು ಚಿನ್ನದ ತೋರಣವ ಕಳಿಸುದಂತೆ. ಪಂಚರತ್ನ ರಂಗವಲ್ಲಿ ಹಾಕಿಸ್ಬಿಟ್ಟು ಯಶೋಭದ್ರೆ ರಾಜ ಬರೋ ದಾರಿ ನೋಡ್ತಿದ್ಲಂತೆ. ವೃಷಭಾಂಕ ರಾಜನು ಯಶೋಭದ್ರೆ ಮಹಲಿಗೆ ಅಚ್ಚರಿ ಪಡುತ್ತಾ ಒಳಗೋದಂತೆ. ದೇವಲೋಕದಲ್ಲಿರೋ ದೇವೇಂದ್ರ ಅರಮನೆಯಂತಹ ಮಾಲನೊಳಗೋಗ್ಬಿಟ್ನಂತೆ. ಸುಕುಮಾರ ಸ್ವಾಮಿಯು ಎಲ್ಲಿದ್ದಾನೆ ಅಂತ ಪಕ್ಕದಲ್ಲಿರೋ ಯಶೋಭದ್ರೆ ಕೇಳ್ತಿದ್ಲಂತೆ. ನೀವು ಬರೋ ವಿಷಯವೇ ಅವನಿಗೆ ಗೊತ್ತಿಲ್ಲ, ಅವನ್ ತುಂಬ ಸಾಧು ಅಂದಳಂತೆ. ಮಹಲಿನ ಮೇಲಿನ ಮಹಡಿಯ ಒಳಗಡೆ ಅವನು ಇದ್ದಾನೆ ಅಂದಳಂತೆ. ವೃಷಭಾಂಕ ರಾಜನು ಸುಕುಮಾರ ಸ್ವಾಮಿಯ ಕರೆಸಲು ಹೇಳಿದಂತೆ. ತಾಯಿಯೇ ಹೋಗಿ ತನ್ನಯ ಮಗನಿಗೆ ಅರಸರು ಬಂದವ್ರೆ ಅಂದಳಂತೆ. ಬಾ ಮಗ ಹೋಗೋಣ, ಅರಸರು ಬಂದವ್ರೆ ಎನ್ನುತ್ತ ಮಗನನ್ನು ಕರೆದಳಂತೆ. ಅರಸರು ಅಂದರೆ ಯಾರಂತ
ಬಗೆಗೆ ನಮ್ಮನ್ನು ಆಳೋರು ಅಂದಳಂತೆ. ಇದನ್ನು ಕೇಳಿದ ಸುಕುಮಾರ ಸ್ವಾಮಿಯು ತುಂಬಾನೇ ಅಚ್ಚರಿ ಪಟ್ಟನಂತೆ. ನಮ್ಮನ್ನು ಆಳೋರು ಇದ್ದಾರ ಎನ್ನುತ್ತ ತಾಯಿ ಮಾತು ಮೀರದೆ ಜೊತೆಗೆ ಬಂದಂತೆ. ರಾಜನು ಸುಕುಮಾರ ಸ್ವಾಮಿಯ ನೋಡ್ಬಿಟ್ಟು ಮನ್ಮಥನ ನೋಡ್ದಂಗೆ ಆಗ್ಬಿಡ್ತಂತೆ. ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಾ ಇಬ್ಬರು ಸುಪತ್ಕೆಲಿ ಕೂತ್ಕೊಂಡ್ರಂತೆ. ಅಲ್ಲಿಯ ಪರಿಜನ ಬಿಳಿ ಸಾಸಿವೆ ಕಾಳಿನ ಮಂತ್ರಶತೆ ಇಬ್ರಿಗೆ ಹಾಕುದ್ರಂತೆ. ಸುಕುಮಾರ ಸ್ವಾಮಿಗೆ ಬಿಳಿ ಸಾಸಿವೆ ಒತ್ಬಿಟ್ಟು ಸ್ವಂತವ ಅತಗಿತಗಾಡ್ಸಿದ್ನಂತೆ. ದೀಪವ ನೋಡಿದ ಕಣ್ಣೀರನ್ನು ಸುರಿಸಿದ್ದ ಇದ್ದುದ್ದ ರಾಜನು ನೋಡುದ್ನಂತೆ. ಅವನಿಗೆ ಯಾವುದೋ ರೋಗವು ಬಂದದೆ ಅಂದ್ಕೊಂಡು ಸ್ನಾನಕ್ಕೆ ಹೋದನಂತೆ. ಸ್ನಾನವ ಮಾಡಕ್ಕೆ ವೃಷಭಾಂಕ ರಾಜನು ಬಾವಿಯ ಹತ್ತಿರ ಹೋದನಂತೆ. ತನ್ನಯ ಬೆಲೆ ಬಾಳೋ ಮಾಳಿಗೆದ ಉಂಗುರ ಬೀಳಿಸ್ಕೊಂಡು ಒಲ್ಲೆ ಸುತ್ತ ಹುಡುಕ್ತಿದ್ನಂತೆ. ನೀರೋಗೋ ಜಾಗದ ಬುರುಡೆಯ ತೆಗೆದ ರಾಜನ್ಗೆ ಭಂಡಾರವೇ ಕಾಣ್ಬಿಡ್ತಂತೆ. ನಾನಾ ರೀತಿಯ ಆಭರಣಗಳು ಅಲ್ಲಿಯೇ ರಂಧ್ರದಿ ಸಿಕ್ಕಂಡಿದ್ದಂತೆ. ವಿಸ್ಮಯದಿಂದ ನೋಡುತ್ತಲಿದ್ದ ರಾಜನ್ನ ಊಟಕ್ಕೆ ಕರ್ದ್ಬಿಟ್ರಂತೆ. ಸಿಹಿ ರುಚಿ ತಿನಿಸನ್ನು ತಟ್ಟೆಗೆ ಹಾಕ್ಬಿಟ್ಟು ಇಬ್ರಿಗೂ ಊಟಕ್ಕೆ ಕೂರ್ಸ್ಬಿಟ್ರಂತೆ. ಸುಕುಮಾರ ಸ್ವಾಮಿಯು ಅರ್ಧಹಾರ ತಿನ್ನುತ್ತ ಅರ್ಧಹಾರ ಉಗುಳುತ್ತ ಉಣ್ತಿದ್ನಂತೆ. ಅದನ್ನು ನೋಡಿದ ರಾಜನು ಮನದಲ್ಲಿ ಇವನಿಗೆ ದೊಡ್ಡ ರೋಗ ಅನ್ಕಣ್ಣಂತೆ. ಔತಣವಾದ್ಮೇಲೆ ಗಂಧ ತಾಂಬೂಲವ ವಸ್ತ್ರಾಭರಣಗಳ ತಂದ್ಕೊಟ್ಟಂತೆ. ಅವುಗಳ ಪಡೆದ ರಾಜನು ಯಶೋಭದ್ರೆ ಕುರಿತು ಈಗಂತ ಕೇಳುದಂತೆ. ನಡವನ್ನು ಅಳಡ್ತಾನೆ, ಕಣ್ಣೀರನ್ನು ಸುರಿಸ್ತಾನೆ, ಅನ್ನವನ್ನು ಉಗುಳ್ತಾನೆ ನಿಮ್ಮ ಮಗ. ಇದಕ್ಕೆಲ್ಲ ಔಷಧ ಕೊಡಿಸಿಲ್ಲ ಏತಕ್ಕೆ ಎನ್ನುತ್ತ ರಾಜನು ಕೇಳಿದಾಗ. ಅಕ್ಷತೆಯ ಹಾಕ್ದಾಗ ಬಿಳಿ ಸಾಸಿವೆ ಒತ್ಬಿಟ್ಟು ಸಾಯಿಸೋಕೆ ಆಗದೆ ನಡ ಅಳ್ಳಾಡಿಸಿದ. ಮಾಣಿಕ್ಯದ ದೀಪದ ಬೆಳೆದ ಕುಮಾರನು ಮಾಮೂಲಿ ದೀಪ ನೋಡಿ ಕಣ್ಣಿ ಸುರಿದ. ಸುವಾಸನೆ ಅನ್ನವ ತಿನ್ನುತ್ತ ಉಳಿದ ಅಕ್ಕಿಯನ್ನು ಉಗುಳುತ್ತಿದ್ದ. ಅನ್ನವ ಯಶೋಭದ್ರೆ ಮಾತನ್ನು ಕೇಳುತ್ತ ರಾಜನೇ ಅವಕ್ಕಾಗಿ ಕುಳಿತು ಬಿಟ್ಟ. ಈತನ ಕ್ಷಣ ಮಾತ್ರ ಸುಖಭೋಗಗಳಿಗೆ ನಮ್ಮಯ ಸುಖಭೋಗ ಸಮನಲ್ಲ. ಲೋಕದಿ ಈತನೇ ಶ್ರೇಷ್ಠನು ಸುಖಿಯು ಎನ್ನುತ್ತ ಸುಕುಮಾರನ್ ಹೆಸರಿಟ್ಟ. ಎನ್ನುತ್ತ ಸುಕುಮಾರನ್ ಹೆಸರಿಟ್ಟ. ಎನ್ನುತ್ತ ಸುಕುಮಾರನ್ ಹೆಸರಿಟ್ಟ. ಎನ್ನುತ್ತ ಸುಕುಮಾರನ್ ಹೆಸರಿಟ್ಟ.